Hello everyone, welcome to Business Studies class 11 or first PU. So today we will discuss about types of cooperative society. Second chapter, forms of business organization chapter, and topic is types of cooperative society. So already we know what is cooperative society. So cooperative society means a few people working together ಫಾರ್ ದಿ ಪರ್ಪಸ್ ಆಫ್ ಮೇನ್ ಸರ್ವಿಸಸ್. ಸೊ ಕಾಮನ್ ಪರ್ಪಸ್ಗೆ ಸಾಮಾನ್ಯ ಒಂದು ಉದ್ದೇಶಕ್ಕೆ ಅನುಗುಣವಾಗಿ ಒಂದಿಷ್ಟು ಜನ ಪರಸ್ಪರ ತಮ್ಮಲ್ಲಿ ಸಹಕಾರವನ್ನು ಬೆಳೆಸ್ಕೊಳ್ಳುವಂಥ ಒಂದು ಸಂಸ್ಥೆ ಅಂತಲೇ ಕರಿಬೋದು. ಸೊ ಕೋಆಪರೇಟಿವ್ ಸೊಸೈಟಿ. ಸೊ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಟೈಪ್ಸ್. ಈ ಒಂದು ಸಹಕಾರಿ ಸಂಘಗಳಲ್ಲಿ ಅಲ್ಲಿರುವಂಥ ಕಾರ್ಯಚಟುವಟಿಕೆಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ವಿಧಗಳನ್ನು ವಿಂಗಡಿಸಲಾಗಿದೆ. ಅವುಗಳು ಯಾವ್ಯಾವುದು ಅನ್ನೋದನ್ನು ನೋಡ್ತಾ ಹೋಗುವ. ಫಸ್ಟ್ ಒನ್, ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ. ಸೊ ಕನ್ಸ್ಯೂಮರ್ಸ್ ಮೀನ್ಸ್ ಬಳಕೆದಾರ ಅಥವಾ ಗ್ರಾಹಕ ಅಂತ ಕರಿಬೋದು. ಸೊ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ, ದ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟೀಸ್ ಆರ್ ಫಾರ್ಮ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕಸ್ಟಮರ್ಸ್. ಸೊ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕಸ್ಟಮರ್ಸ್. ದ ಮೆಂಬರ್ಸ್ comprise of the consumers desirous of obtaining a good quality product at reasonable price. The society aim at the eliminating middleman to achieve economic operation. It purchases the goods in bulky directly from the wholesaler and sells the goods to the members. So ಈ ಒಂದು ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ ಇದನ್ನು ಯಾಕೆ ಮಾಡ್ತೀವಿ ಅಂತಂದರೆ, ಮುಖ್ಯವಾಗಿ ಅಲ್ಲಿ ಇರುವಂತಹ ಮೆಂಬರ್ಗಳಿಗೆ, ಆ ಒಂದು ಮೆಂಬರ್ಗಳಿಗೆ ಇರುವಂತಹ ಆ ಎಲ್ಲ ಕನ್ಸ್ಯೂಮರ್ಸ್ಗಳು ಅಂದರೆ ಗ್ರಾಹಕರಿಗೆ ಇರುವಂತಹ ಮಿಡ್ಲ್ ಮ್ಯಾನ್, ಮಧ್ಯವರ್ತಿಗಳನ್ನು ಹೊರತುಪಡಿಸಿ, ಮಧ್ಯವರ್ತಿಗಳ ಹಾವಳಿಗಳನ್ನು ತಪ್ಪಿಸಿ ಏನು ಮಾಡುವಂಥದ್ದು, ನೇರವಾಗಿ ಆ ಒಂದು ಉತ್ಪನ್ನಗಳನ್ನು ಗ್ರಾಹಕರಿಗೆ ಸರಿಯಾದ ಯೋಗ್ಯ ಬೆಲೆಗೆ ಏನು ಮಾಡುವಂಥದ್ದು, ಗುಣಮಟ್ಟದ ಒಂದು ಪ್ರಾಡಕ್ಟ್ಗಳನ್ನು ತಲುಪಿಸೋದು ಈ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ. ಇದರ ಕೆಲಸ ಪ್ರಮುಖವಾದಂಥ ಉದ್ದೇಶ ಅಂತಂದರೆ, ಬಳಕೆದಾರನ ಒಂದು ಯಾರು ಕನ್ಸ್ಯೂಮ್ ಮಾಡ್ತಾರೋ ಅವನ ಒಂದು ಹಿತಾಸಕ್ತಿಯನ್ನು ಕಾಪಾಡೋಕ್ಕೋಸ್ಕರ ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್ಗಳನ್ನು ಏನು ಮಾಡೋದು, ಸಪ್ಲೈ ಮಾಡುವಂಥದ್ದು, ಅದು ಯೋಗ್ಯವಾದ ಬೆಲೆಗೆ ಇಲ್ಲಿರುವಂತಹ ಸದಸ್ಯರಿಗೆ ಏನು ಸಿಗುವಂಥದ್ದು, ಗುಣಮಟ್ಟದ ಒಂದು ವಸ್ತುಗಳು ಯೋಗ್ಯವಾದಂಥ ಬೆಲೆಗೆ ಸಿಗುವಂಥದ್ದು ಇಲ್ಲಿರುವಂಥದ್ದು. ಹಾಗೆ ಅದರ ಜೊತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋಲ್ಸೇಲ್ಗಳಲ್ಲಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾಡಕ್ಟ್ಗಳನ್ನು ತೆಗೆದುಕೊಂಡು ಕನ್ಸ್ಯೂಮರ್ಸ್ಗೆ ಸಪ್ಲೈಗಳನ್ನು ಮಾಡುವಂಥದ್ದು. ಅಂದರೆ ಮಿಡ್ಲ್ ಮ್ಯಾನ್ಗಳಲ್ಲಿ ಯಾವುದೇ ರೀತಿ ಅವಕಾಶವನ್ನು ಕೊಡದೇ ಇರೋದು ಅಂತ. ಹಾಗಾಗಿ ಇದರ ಒಂದು ಕೆಲಸ, ಒಂದು ವೇಳೆ ಲಾಭ ಏನಾದರೂ ಬಂದಲ್ಲಿ ಆ ಒಂದು ಲಾಭವನ್ನು ಆ ಬಂಡವಾಳಕ್ಕೆ ತೊಡಗಿಸ್ಕೊಂಡ ಒಂದು ನಿರ್ದಿಷ್ಟ ಒಂದು ಬಂಡವಾಳವನ್ನು ಯಾವ ರೀತಿಯಾಗಿ ತೊಡಗಿಸ್ತೀವೋ ಅದರ ಆಧಾರದ ಮೇಲೆ ಏನು ಮಾಡುವಂಥದ್ದು, ಹಂಚಲಾಗುವಂಥದ್ದು. ಖರೀದಿಯನ್ನು ಯಾವ ಪ್ರಮಾಣದಲ್ಲಿ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಆ ಒಂದು ಲಾಭಾಂಶವನ್ನು ಹಂಚುವಂಥದ್ದು. ಸೊ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ. ದೆನ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ. ಸೊ ಉತ್ಪಾದಕರ ಒಂದು ಸಹಕಾರಿ ಸಂಘ. ಸೊ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ, ದೀಸ್ ಸೊಸೈಟಿ ಆರ್ ಸೆಟ್ ಅಪ್ ದ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಎ ಸ್ಮಾಲ್ ಪ್ರೊಡ್ಯೂಸರ್ಸ್. ದ member comprise the producers to desirous procuring the input of production of goods meet the demand of consumers. ಸೊ ಇದರ ಉದ್ದೇಶ ಏನಪ್ಪ, ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತಂದರೆ ಈ ಸಣ್ಣ ಪ್ರಮಾಣದ ಉತ್ಪಾದಕರು ಯಾರಿರ್ತಾರೆ ಅವರ ಒಂದು ಶಕ್ತಿಯನ್ನು ಅಥವಾ ಹಿತಾಸಕ್ತಿಯನ್ನು ಬಲಪಡಿಸುವಂಥದ್ದು ಅಂತ ಹೇಳ್ಬೋದು. ಒಂದು ಬಳಕೆದಾರನ ಬೇಡಿಕೆಗೆ ಅನುಗುಣವಾಗಿ ಪೂರೈಸುವಂಥ ಸರಕುಗಳನ್ನು ಉತ್ಪಾದನೆಯನ್ನು ಮಾಡೋದು, ಅದಕ್ಕೆ ಬೇಕಾಗುವಂಥ ಕಚ್ಚಾ ವಸ್ತುಗಳನ್ನೇ ಇವರು ರೆಡಿ ಮಾಡಿಕೊಳ್ಳುವಂಥದ್ದು ಅಂತ. ದ ಸೊಸೈಟಿ ಏಮ್ಸ್ ಟು ಫೈಟ್ ಅಗೇನ್ಸ್ಟ್ ದ ಬಿಗ್ ಕ್ಯಾಪಿಟಲಿಸ್ಟ್. ಸೊ ಅದರ ಜೊತೆಯಲ್ಲಿ ಏನಾಗುತ್ತದೆ, ದೊಡ್ಡ ಬಂಡವಾಳಶಾಹಿಗಳ ಒಂದು ಇದರ ವಿರುದ್ಧವಾಗಿ ಕೆಲಸವನ್ನು ಮಾಡುವಂಥದ್ದು ಅಂತ. ಸೊ ದ ಎನ್ಹಾನ್ಸ್ ಟು ಬಾರ್ಗೇನಿಂಗ್ ದ ಪವರ್ ಆಫ್ ಎ ಸ್ಮಾಲ್ ಪ್ರೊಡ್ಯೂಸರ್ಸ್. ಇಟ್ ಸಪ್ಲೈಸ್ ದ ರಾ ಮಟೀರಿಯಲ್ಸ್, ಇಕ್ವಿಪ್ಮೆಂಟ್ ಆ್ಯಂಡ್ ದ ಅದರ್ ಇನ್ಪುಟ್ಸ್ ಟು ದ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಬೈಸ್ ದರ್ ಔಟ್ಪುಟ್ ಫಾರ್ ಸೇಲ್. ಪ್ರಾಫಿಟ್ ಅಮಾಂಗ್ ದ ಮೆಂಬರ್ಸ್ ಜನರಲ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಬೇಸಿಸ್ ಆಫ್ ಕಾಂಟ್ರಿಬ್ಯೂಷನ್ ಟು ದ ಟೋಟಲ್ ಪುಲ್ ಆಫ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ ಆಫ್ ಬೈ ಸೊಸೈಟಿ. ಸೊ ಇದರಲ್ಲೂ ಕೂಡ ಸೇಮ್ ಹಾಗೆ ಏನು ಮಾಡುವಂಥದ್ದು, ಅಲ್ಲಿರುವಂತಹ ಒಂದು ಲಾಭಾಂಶಗಳಾದರೆ ಅವರ ಒಂದು ಬಂಡವಾಳ ತೊಡಗಿಸೋದ್ರ ಆಧಾರದ ಮೇಲೆ, ಕೆಲಸಗಳ ಆಧಾರದ ಮೇಲೆ ಹಂಚಿಕೆಯನ್ನು ಮಾಡುವಂಥದ್ದು ಅಂತ. ಸೊ ಇಲ್ಲಿ ಪ್ರಮುಖವಾದಂಥ ಉದ್ದೇಶ ಏನಂದರೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ವಿರುದ್ಧ ಒಂದು
ಈ ಉತ್ಪಾದನೆಯನ್ನು ಮಾಡುವಂಥದ್ದು. ಹಾಗೆ ಸಣ್ಣ ಪ್ರಮಾಣದ ಉತ್ಪಾದಕರಿಗೆ ಅವರ ಒಂದು ಹಿತಾಸಕ್ತಿನ ಕಾಪಾಡೋದು, ಅಂದರೆ ಮೋಟಿವೇಟ್ ಮಾಡೋದು, ಬೆಂಬಲವಾಗಿ ನಿಲ್ಲೋದು ಅನ್ನೋದು ಈ ಒಂದು ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಮಾಡುವಂಥದ್ದು. ಅದರ ಜೊತೆಗೆ ಒಂದು ಸಿದ್ಧ ವಸ್ತುಗಳನ್ನು ಮಾಡಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡೋದು ಕೂಡ ಈ ಒಂದು ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಮಾಡ್ತದೆ ಅಂತ. ದೆನ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ. Such societies are established to help small producers in selling their products. The members consist of producers who wish to obtain the reasonable price for the input. The society aims to eliminate middlemen and improve the competitive position of its members by securing a favorable market for the products. It pulls the output of individual members and perform the marketing functions like a transportation, warehousing, packaging to sell the output the best possible prices. The profit distributed according to each member's contribution of pull of output. ಸೊ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಮಾಡುವಂಥದ್ದು ಅಂತಂದರೆ ರೀಸನೇಬಲ್, ಸರಿಯಾದ ಒಂದು ಪ್ರಮಾಣದಲ್ಲಿ ಏನು ಮಾಡೋದು, ಮಾರ್ಕೆಟನ್ನು ಮಾಡುವಂಥದ್ದು. ಹಾಗೆ ಅದರ ಜೊತೆಯಲ್ಲಿ ಉತ್ಪಾದಕ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ ಇರುವಂಥದ್ದು ಈ ಒಂದು ಮಾರ್ಕೆಟಿಂಗ್ ಸೊಸೈಟಿ. ಯೋಗ್ಯವಾದ ಬೆಲೆಗೆ ಉತ್ಪಾದಕರಿಗೆ ಈ ಒಂದು ಅಂದರೆ ಅಲ್ಲಿರುವಂಥ ಮೆಂಬರ್ಸ್ಗಳಿಗೆ ಸಪ್ಲೈಯನ್ನು ಮಾಡೋದು, ಯಾವುದೇ ರೀತಿ ಮಧ್ಯವರ್ತಿಗಳ ಹಾವಳಿಗಳನ್ನು ತೊಡೆದು ಹಾಕುವಂಥದ್ದು ಈ ಒಂದು ಮಾರುಕಟ್ಟೆಗೆ. ಹಾಗೆ ಸ್ಪರ್ಧಾತ್ಮಕ ಒಂದು ಸ್ಥಾನಮಾನವನ್ನು ಉತ್ತಮಪಡಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಅಂದರೆ ಆ ಒಂದು ಮಾರ್ಕೆಟ್ನ ಪ್ರೈಸ್ ಇರ್ಬೋದು ಅಥವಾ ಆ ಪ್ರಾಡಕ್ಟ್ಗಳಿಗೆ ಸಂಬಂಧಪಟ್ಟ ಸ್ಪರ್ಧೆಗಳನ್ನು ಏರ್ಪಡಿಸಲಿಕ್ಕೆ, ಆ ಸ್ಪರ್ಧೆಗಳಿಗೆ ಇದು ಕಾಂಪಿಟೇಟಿವ್ ಆಗಿ ಕೆಲಸ ಮಾಡುತ್ತೆ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ. ಗ್ರಾಹಕರಿಗೆ ಬೇಕಾದಂತಹ ಏನು ಉತ್ಪನ್ನಗಳಿರ್ತದೋ ಅದಕ್ಕೆ ಮಾರ್ಕೆಟಿನ ಒಂದು ವ್ಯಾಲ್ಯೂಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ದೆನ್ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ. ಸೊ ಆಲ್ರೆಡಿ ದ ನೇಮ್ ಮೆನ್ಷನ್ಡ್ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಅಂದರೆ ರೈತರ ಸಹಕಾರಿ ಸಂಘಗಳು. ಸೊ ದೀಸ್ ಸೊಸೈಟೀಸ್ ಆರ್ ಎಸ್ಟಾಬ್ಲಿಷ್ಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ by providing a better input at the reasonable cost. ಸೊ ಇಲ್ಲಿ ಏನಾಗುತ್ತೆ, ರೈತರ ಸಹಕಾರಿ ಸಂಘ ಏನು ಕೆಲಸ ಮಾಡುತ್ತೆ ಅಂದರೆ ಕೃಷಿಗೆ ಸಂಬಂಧಪಟ್ಟ, ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ವಸ್ತುಗಳ ಮಾರಾಟ ಪ್ರಕ್ರಿಯೆಗಳು ನಡೆಯುವಂಥದ್ದು. ಹಾಗೆ ಸರಿಯಾದ ಉತ್ತಮವಾದಂಥ ಬೀಜಗಳನ್ನು ನೀಡೋದಿರಬಹುದು, ಸರಿಯಾದಂಥ ಮಷಿನರಿಗಳನ್ನು ನೀಡೋದಿರ್ಬೋದು, ಅಥವಾ ಗೊಬ್ಬರಗಳ ಸಪ್ಲೈಗಳಿರ್ಬೋದು, ರೈತರಿಗೆ ಸಹಕಾರಿ ಆಗುವ ಹಾಗೆ ರೈತರಿಗೆ ಬೆನಿಫಿಟ್, ಲಾಭ ಆಗೋ ರೀತಿಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ. ಅವರಿಗೆ ಯೂಸ್ ಆಗುವಂತಹ ಆ ಬೆಳೆಗೆ ಏನು ಬೇಕಾಗುತ್ತೋ, ಉತ್ತಮವಾದ ಬೆಳೆಯನ್ನು ಬೆಳೀಲಿಕ್ಕೆ ಏನು ಬೇಕಾಗುತ್ತೋ ಅವೆಲ್ಲವನ್ನು ಈ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಸಹಕಾರಿಯಾಗಿ ಮಾಡುತ್ತೆ ಅಂತ ಹೇಳಿ. ದೆನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಸೊ ಕ್ರೆಡಿಟ್ ಕೋಆಪರೇಟಿವ್ societies are established by providing easy credit to reasonable terms of members. ಸೊ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪತ್ತಿನ ಅಂದರೆ ಸಾಲ, ಆ ಒಂದು ಮೆಂಬರ್ಸ್ಗೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರುವಂತಹ ಮೆಂಬರ್ಸ್ಗಳಿಗೆ ಏನಾಗಿರುವಂಥದ್ದು, ರೀಸನೇಬಲ್ ಇಂಟ್ರೆಸ್ಟಿನ ಆಧಾರದ ಮೇಲೆ ಅವರಿಗೆ ಸಹಕಾರಿ ಆಗೋ ರೀತಿಯಲ್ಲಿ ಬಡ್ಡಿ ದರದ ಆಧಾರದ ಮೇಲೆ ಏನು ಮಾಡುವಂಥದ್ದು, ಕ್ರೆಡಿಟನ್ನು ಕೊಡುವಂಥದ್ದು, ಸಾಲವನ್ನು ನೀಡುವಂಥದ್ದು ಅಂತ. ಈಸಿಯಾಗಿ ಅವರು ಕಂತಿನ ಮೂಲಕ ತುಂಬುವ ರೀತಿಯಲ್ಲಿ ಒಂದು ಉಪಯೋಗಕಾರಿಯಾಗಿ ಕೆಲಸವನ್ನು ಮಾಡುವಂಥದ್ದು ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ದ ಮೆಂಬರ್ಸ್ ಕಂಪ್ರೈಸ್ ಆಫ್ ಪರ್ಸನ್ಸ್ who seek the financial help in the form of loans. The aim of such a society is to protect the members from exploitation of a lender who charge high rate of interest on loans. Such a society provide the loans to members out of the amount of collected the capital and deposit from the members and charge low interest. ಸೊ ಇಲ್ಲೇನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಬಡ್ಡಿ ವ್ಯವಹಾರ ಮಾಡುವಂಥ ಒಂದು ಇವರನ್ನ ತಪ್ಪಿಸುವ ಸಲುವಾಗಿ ಅಲ್ಲಿರುವಂತಹ ಮೆಂಬರ್ಗಳಿಗೆ ಕಡಿಮೆ, ಸರಿಯಾದ ಒಂದು ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುವುದು, ಅದೇ ರೀತಿಯಲ್ಲಿ ಅವರ ಬಂಡವಾಳ ಹಾಗೆ ಕಡಿಮೆ ಒಂದು ಬಡ್ಡಿ ದರದಲ್ಲಿ ಆಧಾರದ ಮೇಲೆ ಅವರು ಕಂತುಗಳನ್ನು ತುಂಬುವ ರೀತಿ ವ್ಯವಸ್ಥೆ, ಅನುಕೂಲತೆಗಳನ್ನು ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡುತ್ತೆ. ದೆನ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ. ಸೊ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಮೀನ್ಸ್ ಗೃಹ ನಿರ್ಮಾಣ ಸಹಕಾರಿ ಸಂಘ. So cooperative housing societies are established to help the people with a limited income to construct houses at reasonable cost. ಸೊ ಇದೇನಾಗುತ್ತೆ, ಹೆಸರೇ ಸೂಚಿಸುತ್ತೆ. ಸೊ ಹೌಸಿಂಗ್ ಸೊಸೈಟಿ. ಸೊ ಇಲ್ಲೇನಾಗುತ್ತೆ, ಒಂದು ಮನೆಯನ್ನು ಕಟ್ಟಲಿಕ್ಕೆ ಸರಿಯಾದ ಆ ಮೆಂಬರು ಸರಿಯಾದ ರೀತಿಯಲ್ಲಿ ಮನೆಯನ್ನು ಕಟ್ಕೊಳ್ಳಿಕ್ಕೆ ರೀಸನಬಲ್ ಒಂದು ಪ್ರೈಸಲ್ಲಿ ಕಟ್ಕೊಳ್ಳಿಕ್ಕೆ ಏನಾಗುತ್ತೋ ಅದನ್ನು
ಸಹಾಯವನ್ನು ಮಾಡುವಂಥದ್ದು, ನಿರ್ಮಾಣಕ್ಕೆ ಬೇಕಾಗುವ ಉದ್ದೇಶವನ್ನು ಹೊಂದಿದೆ ಅಂತ ಆ ಒಂದು ಇದಕ್ಕೆ. ಅಂದರೆ ಈಗ ಬೇರೆ ಬೇರೆ ಒಂದು ಸೆಕ್ಟರ್ಗಳಲ್ಲಿ ಕೆಲಸ ಮಾಡಲಿದ್ದು ಅವರು ಯೋಗ್ಯವಾದ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಕಷ್ಟ ಆಗುವಂಥ ಸಂದರ್ಭದಲ್ಲಿ ಸೊ ಅಂಥ ಜನರಿಗೆ ಈ ಒಂದು ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಹೆಲ್ಪ್ ಮಾಡುತ್ತೆ ಅಂತ. The member of a society is consisting of a people who are desirous of producing a residential accommodation of lower cost. The aim is to solve the housing problems of the members by constructing houses and giving the options paying in installments. These societies are construct flats or providing a plot to members which members themselves can construct the houses as per their choice. ಅವರಿಗೆ ಒಂದು ಉತ್ತಮವಾದಂಥ ಮನೆ ಅಂದರೆ ಬೇಸಿಕ್ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂತಹದ್ದು, ಮನೆ ಕಟ್ಟುವ ಸಮಸ್ಯೆಯನ್ನು ನಿವಾರಿಸೋದಕ್ಕೋಸ್ಕರ ಈ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಸ್ಥಾಪನೆ ಮಾಡಿದ್ದು ಅಂತ. ಅವರಿಗೆ ಕಂತುಗಳಲ್ಲಿ ಸಾಲವನ್ನು ಮರುಪಾವತಿ ಮಾಡುವಂಥ ಅವಕಾಶವನ್ನು ಸದಸ್ಯರಿಗೆ ನೀಡೋದಿರ್ಬೋದು, ಸರಿಯಾದ ರೀತಿಯಲ್ಲಿ ಅವರ ಇಚ್ಛೆಗೆ ಅನುಗುಣವಾಗಿ ಮನೆಯನ್ನು ಕಟ್ಟಿಸ್ಕೊಡುವಂಥದ್ದಿರ್ಬೋದು. ಸೊ ಇದು ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಮಾಡುತ್ತೆ ಅಂತ. ಸೊ ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ, ಬಳಕೆದಾರರ ಸಹಕಾರಿ ಸಂಘ. ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ, ಉತ್ಪಾದಕರ ಸಹಕಾರಿ ಸಂಘ. ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ, ಮಾರಾಟ ಪ್ರಕ್ರಿಯಾ ಸಹಕಾರಿ ಸಂಘ. ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ, ರೈತರ ಸಹಕಾರಿ ಸಂಘ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪತ್ತಿನ ಸಹಕಾರಿ ಸಂಘ. ದೆನ್ ಲಾಸ್ಟ್ ಒನ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ, ಗೃಹ ನಿರ್ಮಾಣ ಸಹಕಾರಿ ಸಂಘ. These are all types of cooperative society. I hope today class you will understand. If you like this video, please like, share and as well as subscribe. Thank you.